ಕುತ್ಕೊಂಡಿದ್ದೀವಿ ಅಂತಂದರೆ ಆಗಸ್ಟ್ ತಿಂಗಳ ಸಂಭ್ರಮ ಶನಿವಾರ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಕುತ್ಕೊಂಡಿದ್ದೀವಿ, ಹೌದಲ್ಲ? ಈ ತಿಂಗಳ ವಿಷಯ ಬಂದು ಆಧುನಿಕ ತಂತ್ರಜ್ಞಾನದ ಸುರಕ್ಷಿತ ಬಳಕೆ ಅಂತ. ಈ ಚಟುವಟಿಕೆ ಬಗ್ಗೆ ನಿಮ್ಗೊಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಫಾ ಮತ್ತು ನಂದಿತಾ ಮತ್ತು ಜ್ಞಾನೇಶ್ ಅಂತಕ್ಕಂಥವ್ರು ಒಂದು ಚಿಕ್ಕ ಅಭಿನಯವನ್ನು ಮಾಡ್ತಾರೆ. ಗಲಾಟೆ ಮಾಡಿದಿರೋ ಥರ ತಸ್ಮಿಯಾ ಅವರು ಅಭಿನಯ ಮಾಡ್ತಾರೆ. ಕೇಳಿಸ್ಕೊತೀರಲ್ಲ? ಎಸ್. ಮೊಬೈಲ್ ನೋಡಬಾರ್ದಂತ ಕಣ್ಣಿಗೂ ಸರಿ ಇಲ್ಲ, ಅದು ಗೊತ್ತಾಗಲ್ಲ ನಿನಗೆ? ಮೊಬೈಲ್ ನೋಡಬಾರ್ದಂತ ನಿನ್ಗಲ್ದೆ ಅವನಿಗೂ ಕಣ್ಣು ಹಾಳಕ್ಕೆ ಆರೋಗ್ಯಕ್ಕೂ ಚೆನ್ನಾಗಲ್ಲ ಅದು. ನಾನು ನಿನಗೆ ಒಳ್ಳೇದಕ್ಕೆ ಹೇಳಿದ್ದೆ, ಹಂಗೆ ಅಳಬಾರ್ದು ಅಂತ. ನೀನು ಅಳಬೇಡ, ಸುಮ್ಕಿರು. ನಾನು ಒಳ್ಳೇದಕ್ಕೆ ಹೇಳೋದು ನಿನಗೆ. ಸರಿ ಆಯ್ತಮ್ಮ. ಜಾಸ್ತಿ ಫೋನ್ ನೋಡೋದಿಲ್ಲ. ಸರಿ ಜಾನ್ ಸರಿ ಆಯ್ತಮ್ಮ. ಇನ್ನೊಂದು ಪಟ್ಟು ನಾವು ಯಾರು ನೋಡೋದಿಲ್ಲ. ಸರಿ. ಜಾಲತಾಣ ಮಾತಾಡ್ಕೋತಿದ್ದೀರಾ ನೀವು? ಯಾವ ವಿಷಯ ನಿಮಗೆ ಬಂದಿರೋದು? ಟಿವಿ ಅಥವಾ ದೂರದರ್ಶನ ಅಲ್ವಾ? ಮಾತಾಡ್ಕೋತಿದ್ದೀರಾ? ಯಾವುದಮ್ಮ ನಿಮಗೆ ವಿಷಯ? ಇಂಟರ್ನೆಟ್ ಮಾತಾಡ್ಕೋತಿದ್ದೀರಾ? ನಿಮ್ಗೆ ಯಾವುದು ಬಂದಿರೋದು ತಸ್ಮಿಯಾ? ಜಾಹೀರಾತು. ಚರ್ಚೆ ಮಾಡ್ತಾ ಇದ್ದೀರಾ ಎಲ್ಲರೂ? ಪಾಯಿಂಟ್ ಮಾಡ್ಕೊಂಡ್ರಾಗ್ಲೇ? ವೆರಿ ಗುಡ್. ಹಾಂ, ನಿಮ್ಗೆ ಯಾವ ವಿಷಯ ಬಂದಿದೆಯಪ್ಪ? ಮೊಬೈಲ್ ಬಳಕೆ. ಏನೋ ಚರ್ಚೆ ಮಾಡ್ತಾ ಇದ್ದೀರಾ? ಆಮೇಲೆಲ್ಲ ಹೇಳ್ಬೇಕು ಎಲ್ಲರೂ ನಿಮ್ಮ ಅಭಿಪ್ರಾಯನ. ನಾವು ಮೊದಲನೇ ಹಂತದಲ್ಲಿ ಏನು ಮಾಡಿದ್ದೀವಿ? ಅರಿವು ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಲ್ಲ, ಎಲ್ಲ ಚರ್ಚೆ ಮಾಡಿದ್ದೀರಲ್ಲ. ಈಗ ಒಬ್ಬೊಬ್ಬರಾಗಿ ಒಂದೊಂದು ತಂಡದಿಂದ ನಿಮ್ಮ ವಿಷಯ ಏನು ಬಂದಿದೆ, ನೀವು ಅದ್ರ ಬಗ್ಗೆ ಯಾವ ಮಾಹಿತಿಯನ್ನು ಕೊಡ್ತೀರಾ ಅಂತ ಮಾತಾಡ್ತೀರಲ್ಲ? ಮಾತಾಡೋಣ. ನನಗೆ ಮೊಬೈಲ್ ವಿಷಯ ಬಂದಿದೆ. ಮೊಬೈಲು ಹೆಚ್ಚು ಬಳಸಬಾರದು. ನಾವು ಹೆಚ್ಚು ಬಳಸಿದರೆ ನಮ್ಮ ಗಮನ ಓದಿನ ಕಡೆ, ಆಟದ ಕಡೆ ಗಮನವಿರುವುದಿಲ್ಲ. ನಾವು ಮೊಬೈಲನ್ನು ಎದ್ದ ತಕ್ಷಣ ನೋಡಬಾರದು. ನೋಡಿದರೆ ನಮ್ಮ ಕಣ್ಣುಗಳು ಹೋಗುತ್ತವೆ. ಇಷ್ಟನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮತ್ತೆ ಯಾರಾದರೂ ಈ ಟೀಮಿಂದ ಮಾತಾಡ್ತೀರಾ? ಎಸ್. ಮೊಬೈಲ್ ಬಳಕೆಯನ್ನು ಮಾಡಬಾರದು. ಜೋರಾಗಿ ಹೇಳಬೇಕು. ಮೊಬೈಲ್ ಬಳಕೆ ಮಾಡಬಾರದು ಏಕೆ ಎಂದರೆ ಮೊಬೈಲಿಂದ ಉಂಟಾಗುವ ರೋಗಗಳು. ವೆರಿ ಗುಡ್. ಕಣ್ಣು ಬೇಗನೆ ಹಾಳಾಗುತ್ತೆ, ದೃಷ್ಟಿ ಕಳ್ಕೊಳ್ಳುತ್ತೆ. ನಮ್ಮ ಮೆದುಳಲ್ಲಿ ಮೊಬೈಲ್ ಗೇಮ್ ಅಂತ ಅನ್ನುತ್ತೆ. ವೆರಿ ಗುಡ್. ನೋಡಿ ಶರಾವತಿ ಎಷ್ಟು ಚೆನ್ನಾಗಿ ತನ್ನ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾಳೆ. ಮೊಬೈಲನ್ನು ಹೆಚ್ಚು ಬಳಸೋದ್ರಿಂದ ಮೆದುಳಲ್ಲಿ ಏನಾಗುತ್ತೆ? ಬರೀ ಮೊಬೈಲ್ ಗೇಮು ಅದೇ ಕಡೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಮತ್ತೆ ಈ ತಂಡದಿಂದ ಮತ್ತೆ ಯಾರಾದರೂ ಹೇಳ್ತೀರಾ? ಮತ್ತೆ ಯಾರಾದರೂ ಹೇಳೋರು ಇದ್ದೀರಾ ಇಲ್ವಾ? ಜಾಹೀರಾತು ಅನ್ನುವ ಎಲ್ಲ ಸುಳ್ಳು. ಅಡ್ವರ್ಟೈಸ್ಗಳಲ್ಲಿ ತುಂಬ ಅನೇಕ ವಸ್ತುಗಳ ಬಗ್ಗೆ ಪೌಡರು ತೋರಿಸೋದೆಲ್ಲ ಸುಳ್ಳು. ಇದು ಮುಲಾಮು, ಶ್ಯಾಂಪು, ಎಣ್ಣೆ
ಎಲ್ಲ ತೋರಿಸೋದೆಲ್ಲ ಸುಳ್ಳು. ಅದಕ್ಕಾಗಿ ಜಾಹೀರಾತುಗಳನ್ನು ಸುಳ್ಳು ಅನ್ನುತ್ತೇವೆ. ಎಲ್ಲವೂ ಸತ್ಯ ಆಗಿರಲ್ಲ ಅಂತ. ಎಲ್ಲವೂ ಸತ್ಯ ಆಗಿರಲ್ಲ, ಒಂದೊಂದು ಮಾತ್ರ ಸತ್ಯ ಆಗಿರ್ತವೆ. ವೆರಿ ಗುಡ್. ನೆಕ್ಸ್ಟ್ ಮತ್ತೆ ನಿಮ್ಮ ತಂಡದಿಂದ ಕೇಳಿಸ್ಕೊಳ್ಳಿ. ಇಲ್ಲಿ ಯಾಸು ಇಲ್ಲಿ ಕೇಳಿಸ್ಕೊ. ಜಾಹೀರಾತು. ಫೇರ್ ಅಂಡ್ ಲವ್ಲಿ ಎಣ್ಣೆ, ಅಮೃತ್ ನೋನಿ. ವೆರಿ ಗುಡ್. ಪೌಡರ್. ಎಲ್ಲವೂ ಸುಳ್ಳುಗಳು. ಎಲ್ಲವೂ ಅಲ್ಲ, ಕೆಲವು ಸುಳ್ಳು ಅಂತೇಳಿ. ಕೆಲವು ಸುಳ್ಳುಗಳು, ಕೆಲವು ಸತ್ಯ ಆಗಿರ್ತವೆ. ಅಂದರೆ ಎಲ್ಲವನ್ನೂ ನಂಬಾರ್ದು ಅಂತಲ್ವಾ? ತಂಡದಿಂದ ಕೇಳಿಸ್ಕೊಳ್ಳಿ. ಇಲ್ಲಿ ಸ್ವಲ್ಪ ಜೋರಾಗಿ ಹೇಳಬೇಕು. ಇಂಟರ್ನೆಟ್. ಹಾಂ. ಇದು ಮೊಬೈಲ್, ಯೂಟ್ಯೂಬ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕಳಿಸ್ಬೇಕು. ಇಲ್ಲಾಂದರೆ ಅದು ಫೋಟೋ ತೆಗೆದು ಕಳಿಸಿದ್ರೆ, ಯಾರ್ಯಾರಿಗೋ ಕಳಿಸಿದ್ರೆ ಅದು ಕೆಟ್ಟದಾಗುತ್ತೆ. ನೋಡ್ಕೊಂಡು ಕಳಿಸ್ರಿ. ವೆರಿ ಗುಡ್. ನೋಡಿ, ವಾಟ್ಸಪ್ಪು, ಯೂಟ್ಯೂಬು, ಆಮೇಲೆ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ಫೋಟೋವನ್ನು ಕಳಿಸ್ಬಾರ್ದು. ಅದನ್ನ ಕೆಟ್ಟ ಕೆಲಸಗಳಿಗೆ ಬಳಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾಳೆ. ಕೇಳಪ್ಪ. ಇಂಟರ್ನೆಟ್ ಇದು ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಇವೆಲ್ಲ ಹೊಂದಿರುವ ಫೋನ್. ಇದನ್ನು ಯೂಟ್ಯೂಬ್ ಯಾರಿಗಾರ ಸಂಬಂಧಿಕರಾಗಿ ಯಾರಿಗಾರ ಆಗಿ ಕಳಿಸ್ಬೇಕಂದ್ರೆ ನೋಡ್ಕೊಂಡು ಅಂದರೆ ಹುಷಾರಾಗಿ ಬಳಸಬೇಕು ಅಂತಲ್ವಾ? ಯಾವುದನ್ನು ಕಳಿಸ್ಬಾರ್ದು ಅಂತ. ವೆರಿ ಗುಡ್. ಮತ್ತೆ ಯಾರಾದ್ರು ಮಾತಾಡ್ತೀರಾ? ಎಸ್, ಶರಾವತಿ ಹೇಳಮ್ಮ. ಹಾಂ. ಇಂಟರ್ನೆಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ನೋಡ್ಕೊಂಡು ಕಳಿಸ್ಬೇಕು. ಹುಷಾರಾಗಿ ಬಳಸಬೇಕು ಅಂತಲ್ವಾ? ಕೆಟ್ಟ ಉದ್ದೇಶಕ್ಕೆ ಬಳಸಬಾರ್ದು ಅಲ್ವಾ? ಎಸ್. ದೂರದರ್ಶನದಿಂದ ನೋಡಬೇಕು. ಪಿಕ್ಚರ್ಸ್ ಮತ್ತೆ ಸಾಂಗ್ಗಳನ್ನು ನೋಡಬಾರದು. ನೋಡಬೇಕು, ಸ್ವಲ್ಪ ನೋಡಬೇಕು, ಸ್ವಲ್ಪವನ್ನ ನೋಡಬೇಕು. ಆಮೇಲೆ ಏನೇನು ಕಲಿತೀರಾ ಅದರಿಂದ? ಇದು ಏನೇನು ಕಲಿತೀರಾ? ಡ್ಯಾನ್ಸ್ ಕಲಿತೀರಾ? ಇದು ಮತ್ತೆ ಯಾರಾದರೂ ನಿಮ್ಮ ಟೀಮಿಂದ? ಎಸ್, ಅವನಿಗೆ ಕೊಡು. ಹಾಂ. ಟಿವಿ ಜಾಸ್ತಿ ಬಳಕೆ ಮಾಡಬಾರದು. ಮಾಡಿದರೂ ಒಳ್ಳೆಯದಕ್ಕೆ ಮಾಡಬೇಕು. ಮಕ್ಕಳಿಗೆ ಯಾವ್ಯಾವ ಅನುಕೂಲ ಆಗಂತ ಕಾರ್ಯಕ್ರಮ ಬರ್ತವೆ? ನಮ್ಮ ಮಕ್ಕಳಿಗೆ ಕಾರ್ಯಕ್ರಮ ಆಗುವುದು, ಓದೋದು, ನ್ಯೂಸ್ ಬೇಕು. ಆಮೇಲೆ ಮತ್ತೆ ಜನರಲ್ ನಾಲೆಡ್ಜ್, ನ್ಯೂಸ್, ಸ್ಪೋರ್ಟ್ಸ್, ಡ್ಯಾನ್ಸ್, ಸಾಂಗ್ ಎಲ್ಲ ಕಲಿಯೋದಕ್ಕೆ ಟಿವಿ ನೋಡಬೇಕು. ಜಾಸ್ತಿ ನೋಡಬಾರ್ದಲ್ವಾ? ವೆರಿ ಗುಡ್. ಏನು ಅವನು ಸುಮ್ಮನೆ ಅಲ್ಲಿ ಬಿಡ್ತಾನಲ್ಲಿ ನಿಂತ್ಕೊಂಡಾಗ. ಏಯ್ ತಸ್ಮಿಯಾ, ಇಲ್ಲಿ ನೋಡು. ಹಾಂ, ಹೇಳಮ್ಮ. ಇದ್ದು ಬೇಡವಾ? ಒಂದು ನಿಮಿಷ. ನೆಕ್ಸ್ಟ್ ಚಟುವಟಿಕೆ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ. ಗಲಾಟೆ ಮಾಡಬಾರ್ದು. ಟೀಮಲ್ಲಿ ಕೂತ್ಕೊಳ್ಳೆ. ಶಶಿ, ನೀವಲ್ಲಿ ಮಾತಾಡೋದಿಲ್ಲ, ಅದೇ ಆಗುತ್ತೆ. ಬಾಪ, ನೀನೇ ಬಾ. ಇದು ಚಟುವಟಿಕೆ ಏನಿದೆ ಕನ್ಕ್ಲೂಸ್ ಮಾಡೋಣ. ಮಧ್ಯಾಹ್ನ ಒಂದು ಹಾವು ಏಣಿ ಆಟ ಇದೆ, ಅದನ್ನು ಮಾಡೋಣ ಅಂತ. ಇನ್ನೊಂದು ಚಟುವಟಿಕೆ ಇದೆ. ನಾನು ಎಲ್ಲರೂ ಕರಿತೀನಿ, ನನಗೆ ಗೊತ್ತೈತೆ. ಕುತ್ಕೊಳ್ಳಿ. ಈಗ ಟೀಮಲ್ಲೇ ಮಾಡಬೇಕು, ಇಂಡಿವಿಜುವಲ್ ಅಲ್ಲ. 5 ತಂಡಗಳಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಚಟುವಟಿಕೆ ಯಾವುದು? ಅರಿವು ಎನ್ನುವಂಥ ಚಟುವಟಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತುಂಬ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳು.
ಮಾಡಕ್ ಕರ್ದದ ಬಾಪ ಅಲ್ಲಿ ನಿಂತ್ಕೊ ಅಲ್ಲಿ ಬಿಡಿ ಹಂಗೆ ಕರೆಕ್ಟಾಗಿ ಅಲ್ಲಿ ಹಾಕಿ ಬರೀ ಇಬ್ರು ಒಂದೇ ತಗ ಹೋಗಂಗಾಗೈತೆ ಹಾ ಬತ್ತಿ ಬಿಡ್ಬೇಕು 5 ಅಲ್ಲಿಂದ ಯಾವ ಟಿವಿಂದ ಈಗ ಈ ಟಿವಿಂದ ಅಲ್ಲಿಂದ 5 ಮನೆ ಹೋಗು ಹಿಂಗೆ ಹೋಗು ಅಲ್ಲಿ ನಿಂತ್ಕೊ ಅಲ್ಲಿ ನಿಂತ್ಕೊಂಡು ಹೋದ ಅಂತಕ್ಕೆ ಬನ್ನಿ ಅಲ್ಲೇನು ಬಂದಿದೆ ಹೋಗಿ ತೋರ್ಸ ನಿಮಗೆ ಹತ್ರ ಯಾರು ಓದ್ತೀರಿ ಟಿವಿಯಿಂದ ಬಂದು ಬರ್ದಿರೋದನ್ನ ಬಾಮ್ಮ ಸುರಕ್ಷಾ ಬಾ ಅದ್ರಲ್ಲಿ ಏನು ಬರ್ದಿದೆ ಅಂತ ಜೋರಾಗಿ ಓದಬೇಕು. ಮನರಂಜನೆಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಬಹುದಾಗಿದೆ. ಈ ಕಡೆ ಏನಿದೆ ಓದಂಗೆ ಹಿಂದೆ ಶೈಕ್ಷಣಿಕ ಕಲಿಕೆ ಮತ್ತು ಭಾಗವಹಿಸುವಿಕೆ ಪರಿಣಾಮಕಾರಿಯಾಗಿದೆ. ಸರಿನಾ? ಈಗ ಚಪ್ಪಾಳೆ ಹಾಕಿ ಅವಳು ಏನು ಓದಿದ್ದಾಳೆ ಅಂತ ಹೇಳಿದ್ರೆ ಆಧುನಿಕ ತಂತ್ರಜ್ಞಾನದ ಉಪಯೋಗಗಳ ಕುರಿತು ಹೇಳಿದ್ದಾಳೆ ಅಲ್ವಾ? 2 ಇದೆ ಅಲ್ವಾ? ಹಾಂ 2 ಮನೆ ಅಷ್ಟೇ. 1 ನಿಮಿಷ 10 11. ನೆಕ್ಸ್ಟ್ ಈ ಕಡೆ ಟೀಮಿಂದ ಒಬ್ರು ಹಾಕೋರು ಬನ್ನಿ. ಈ ಕಡೆ ಟೀಮಿಂದ ಕುಲುಕ್ಸಿ ಹಾಕು. 2 ಅಮ್ಮ ಈ ಕಡೆ ಬಾ. ಅಲ್ಲಿಂದ ಕಡೆ ಹಂಗೆ 45 46 ಅಲ್ಲಿಗೆ ಹೋಗು. ನೆಕ್ಸ್ಟ್ ಹಾಂ 5 ಅಲ್ಲ ಎತ್ತಕ್ಕೆ ಬರಲ್ಲ ಅಲ್ಲಿ ಅಲ್ಲಿಂದ ಎಣಿ ಇರೋದು ಅಲ್ಲಿಗಿಲ್ಲ. ಹಾಂ 6 ಬಿದ್ದಿದೆ ಬಾಮ್ಮ 6 ಏಣಿ ಬಂತು ಬಾ. ಹಾಂ ಈ ಟೀಮಿಂದ ಬನ್ನಿ. ಯಾರು ಓದೋರು? ಸಮಯ ಮತ್ತು ವೆಚ್ಚ ಉಳಿತಾಯವಾಗುತ್ತದೆ. ಕ್ಯಾಮರಾ ಸಹಕಾರಿಯಾಗಿದೆ. ಇನ್ನೊಂದಿದೆ ಚೀಟಿ ತಗೋ. ಇನ್ನೊಬ್ರು ಯಾರು ನಿಮ್ಮ ಟೀಮಿಂದ ಬೇರೆ ದೊರೆಯುತ್ತದೆ ಮತ್ತು ಬಳಕೆಯೂ ಸಹ ಸುಲಭವಾಗಿದೆ. ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ವಿಶ್ವಾಸ ಆರ್ಥತೆ ಎರಡನ್ನೂ ಪರಿಚಯಿಸುತ್ತದೆ. ಹಾಂ ಏಣಿ ಎತ್ತು. ಹಾಂ ಓದಪ್ಪ. ತಂತ್ರಜ್ಞಾನವು ಯುವ ಜನತೆಯನ್ನು ಭವಿಷ್ಯಕ್ಕಾಗಿ ರೂಪುಗೊಳ್ಳಲು ಇನ್ನೊಂದು ಸಂದರ್ಭಗಳಲ್ಲಿ ಸಹಾಯಕವಾಗಿದೆ. ವೆರಿ ಗುಡ್. ಈಗ ನೆಕ್ಸ್ಟ್ ಆ ಕಡೆಯಿಂದ 1 ಹಾಂ ಆ ಕಡೆ 1 ಮನೆ 2 ಅಲ್ವಾ? ಅಲ್ಲಿಂದ ಔಟಾಗು ಹೊರಗೆ ಹೋಗಪ್ಪ. ಹಾಂ ಆ ಚಪ್ಪಾಳೆ ಹಾಕಿ ನಮ್ಮ ಎ ತಂಡದವರು ಫಸ್ಟು ಫಿನಿಷ್ ಮಾಡಿದ್ದಾರೆ. ಬಾ ತಸ್ಮಿಯ ಎಷ್ಟು ಬಿದ್ದಿದೆ? ಅಲ್ಲಿಂದ ಬಾ, ಸ್ಟಾರ್ಟಿಂಗಿಂದ ಬಾ. ನೆಕ್ಸ್ಟ್ ಹಾಂ ಸರ್ 5 ಅಲ್ವಾ? 1 ಎಸ್ ಈ ಕಡೆ ಟೀಮಿಂದ 3 ಇದೆ. 3 ಮನೆ ಬಾ ಮುಂದೆ. ನೀನು ಮದಿಯ ಇಲ್ಲಿ ಬಾ, ಇಲ್ಲಿ ಬರುತ್ತೆ. ಹಾಂ ನೆಕ್ಸ್ಟ್ ಈ ಕಡೆ ಟೀಮಿಂದ. ಹಾಂ ಎಷ್ಟಾಯಿತು? 4 4 ಏಣಿ ಹೋಯ್ತು. ಇಲ್ಲಿ ಬಾ.
ಹೇಳಿ ಬಾ. ತಂತ್ರಜ್ಞಾನವು ಹ್ಮ್. ಯುವಜನತೆಯನ್ನು ಭವಿಷ್ಯಕ್ಕಾಗಿ ರೂಪುಗೊಳ್ಳಲು ಹ್ಮ್ ಪ್ರೇರೇಪಿಸುತ್ತದೆ. ಹ್ಮ್ ತುರ್ತು ಸಂದರ್ಭಗಳಲ್ಲಿ ಹ್ಮ್. ಸಹಾಯಕವಾಗಿದೆ. 2 ನೀನು ಬಾ ಏಣಿ ತುದಿಗೆ ಬಾ. ನೆಕ್ಸ್ಟ್ ಈ ಕಡೆ ಟೀಮಿಂದ ನೀವು ಹಾಕಿ. ಹ್ಞೂ 4 ತಸ್ಮಿಯಾ 4 ಮನೆ ಮುಂದೆ ಹೋಗ್ಬೇಕು ನೀನು. ಬಾ. ಹಾಂ ಹಾಂ ನೆಕ್ಸ್ಟ್ ಎಚ್ಚರಿಕೆ ಮತ್ತು ಜ್ಞಾಪನಗಳನ್ನು ನಿರ್ವಹಿಸುತ್ತದೆ. ಪೋಷಕರ ಮತ್ತು ಬೋಧಕರ ನಡುವೆ ಉತ್ತಮ ಸಂವಹನವನ್ನು ಉತ್ತೇಜಿಸುತ್ತದೆ. ಜ್ಞಾನ ಯುವಜನೆ 4 ನೆಕ್ಸ್ಟ್ ಯಾರಾದ್ರೂ ಒಬ್ರು ಹಾಕಿ. 5 ಹಾಂ ಆವಿನ ಬಾಯಿ ಸಿಕ್ತು. ಕೊನೆಗೆ ಹೋಗಿ ಕೆಳಗೆ ಹೋಗ್ಬಿಡು. ಅಲ್ಲಿ 40ಕ್ಕೆ ಹೋಗಿ 40 ಚಪ್ಪಾಳೆ ಹಾಕಿ. ಚಪ್ಪಾಳೆ ಹಾಕಿ ನಿಂತ್ಕೊಳ್ಳಿ. ಸುತ್ತ ನಿಂತ್ಕೊಳ್ಳಿ ಇಲ್ಲ. ಹಾಂ ಇದ್ಯಾವುದಿದು? ಯಾವ ಸಾಮಾಜಿಕ ಜಾಲತಾಣ ಇದು? ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಯಾವುದಿದು? ಎಕ್ಸ್ ಅನ್ನು ಮೊದಲು ಟ್ವಿಟರ್ ಅಂತ ಕರಿತಾ ಇದ್ರು, ಅದನ್ನ ಇವಾಗ ಚೇಂಜ್ ಮಾಡಿದಾರ, ಎಕ್ಸ್ ಖಾತೆ ಅಂತ ಕರೀತಾರೆ ಅಲ್ವಾ? ಇದ್ಯಾವುದು? ಇನ್ಸ್ಟಾಗ್ರಾಮ್. ಇದ್ಯಾವುದು? ಗೊತ್ತಿದೆಯಲ್ಲ ನಿಮಗೆ? ನೆಕ್ಸ್ಟ್ ಇದು ಗೂಗಲ್. ಇದು ಇವನ್ನೆಲ್ಲ ನೀವು ಮೊಬೈಲಲ್ಲಿ ನೋಡಿದ್ದೀರಲ್ಲ, ಬಳಸೋದು ಗೊತ್ತಿದೆಯಾ? ಬಳಸ್ತೀರಾ ಎಲ್ಲ? ಯಾವ್ಯಾವ ಬಳಸ್ತೀರಾ? ವಾಟ್ಸಪ್ಪು ಬಳಸ್ತೀರಲ್ಲ? ಏನು ಅವಶ್ಯಕತೆ ಇದೆಯೋ ಅದಕ್ಕೆ ಮಾತ್ರ ಬಳಸ್ಬೇಕು, ಬೇರೆದಕ್ಕೆಲ್ಲ ಬಳಸಬಾರ್ದು. ಆಗಲೇ ಚರ್ಚೆ ಮಾಡಿದ್ದೀರಾ, ಬಳಸೋದ್ರಿಂದ ಏನಾಗುತ್ತೆ? ಕಣ್ಣೋಗುತ್ತೆ, ಆರೋಗ್ಯ ಕೆಟ್ಟೋಗುತ್ತೆ, ಚಟ ಆಗುತ್ತೆ, ಓದೋದ್ರ ಕಡೆಗೆ ಗಮನ ಬರಲ್ಲ ಅಲ್ವಾ? ಮೆದುಳಿಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಬರ್ತವೆ. ಶರಾವತಿ ಚೆನ್ನಾಗಿ ಹೇಳಿದ್ದಾಳೆ ಅಲ್ವೇನೋ ಕುಶಾಲ್? ಇವನ್ನೆಲ್ಲ ಜಾಸ್ತಿ ಬಳಸ್ಬೇಕಾ ಬಳಸಬಾರ್ದಾ? ಕುಶಾಲ್ ಹೇಳ್ತಾನೆ. ಏನಪ್ಪ ಯಾಕೆ ಬಳಸಬಾರ್ದು? ಕಣ್ಣು ನೋವಾಗುತ್ತೆ, ಅದು ಚಟ ಆಗುತ್ತೆ ಅಲ್ವಾ? ತಂತ್ರಜ್ಞಾನವನ್ನು ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೋಬೇಕು.